ಜೀವನದೊಳಗೆ ಹುಟ್ಟಿ ಬಂದ ಮೇಲೆ ಬುದ್ಧಿಗೇಡಿ ಆಗಬೇಡ. ಗುರು ಎಂಬ ಗಂಡನ ಜೋಡಿನಿ, ಶಿಷ್ಯಳೆಂಬ ಹೆಂಡತಿಯಾಗಿ ದುಡಿಬೇಕು. ಈ ವಲಸ ಕಾಯಕ ನಂಬಿ ಕೆಡಬೇಡ ಮರಳೆ. ಆದರೆ ಈ ಕಾಯಕ 9 ರಂಧ್ರಗಳು, ಒಂದರ ರಂಧ್ರ ಸ್ವಚ್ಛ ಐತೆ. ನಮ್ಮ ಎಲ್ಲ ರಂಧ್ರಗಳು ಸ್ವಚ್ಛ ಅದಾವ ನೋಡ್ರಿಪ್ಪ. ಎಲ್ಲ ರಂಧ್ರ ಸ್ವಚ್ಛವ. ಹೌದು. ಕಣ್ಣಾಗಿ ನೋಡ್ರಿ ಪೆಚ್ಚದ, ಕಿವಿಯಾಗಿ ನೋಡ್ರಿ ಕೂಗಣದ, ಮುಗನಾಗ ನೋಡ್ರಿ ಸುಮ್ರದ, ಬಾಯಾಗ ನೋಡ್ರಿ ಜೊಲ್ಲದ. ಕೆಳಗಿನ ದ್ವಾರ ಅಂತೂ ಕೆಟ್ಟ ಹೊಲಸದ ಬಾಯಿಗೆ ಅನಬಾರದು. ಇಂಥ ಹೊಲಸುವ ಶರೀರಕ್ಕೆ ಎಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ಹೆಣ್ಣು ನೋಡ್ಲಿಕ್ಕೆ ಹೋದವ್ರು ಚೆಲುವೆ ಅಂತಾರ, ಗಂಡು ನೋಡ್ಲಿಕ್ಕೆ ಹೋದವ್ರು ಚೆಲುವೆ ಅಂತಾರ. ಆ ಕಪ್ಪದವ್ರು ಎಲ್ಲ ಮಂದಿ ಜಾತ್ರೆಗೆ ಹೋಗ್ಬೇಕ ಉದ 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 ಅನ್ಕೊಂತ. ಅಲ್ಲ, ಕಪ್ಪದವ್ರ ಮೈಯಾಗ ಏನದ, ಮತ್ತೆ ಕೆಂಪಿದವ್ರ ಮೈಯಾಗ ಭೇದ ಭಾವಂಗಳು ಏಕೆ? ಅಲ್ಲ, ಎಷ್ಟು ಚಂದ ನೋಡ್ರಿ ಶರೀರ. ಮ್ಯಾಲೆ ಅಲ್ವಾ ತೊಗಲ, ಒಳಗೆ ರಕ್ತ ಮಾಂಸ. ಒಂದ್ ವೇಳೆ ಜಗದೀಶ ಮ್ಯಾಲೆ ರಕ್ತ ಮೋಸ ಮಾಡಿದ್ರೆ ಏನ್ ಮಾಡ್ತಿದ್ವಿ ಮಾನವ? ಎಷ್ಟು ಗೊತ್ತಿದ್ರಿಲ್ಲ? ಕೈ ಬೆರಳ ಬೆಳೆದು ಚೆನ್ನಾಗಿ ಊಟ ಮಾಡ್ತಿ ತಮ್ಮ. ಜಗದೀಶ ಕೈ ಬೆರಳ ಮಣಿಯದಂಗ ಮಾಡಿದ್ರ ಹಂಗ ಆಹಾರ ತಿನ್ಬೇಕಾಗ್ತಿತ್ತಿಲ್ಲ. ಅಲ್ಲ, ವಾರಕ್ಕೊಮ್ಮೆ ನಿನಗ ದಾಡಿ ಮೀಸಿ ಬರ್ತವಿಲ್ಲ? ನಮಗ್ ಬರಂಗಿಲ್ರಿಪ್ಪ. ಮತ್ತೆ ಯಾರಿಗೆ ಬರ್ತಾವ? ನಮ್ಮ ಅಪ್ಪಗ ಬರ್ತಾರೆ. ಇರ್ಲಿ, ನಿಮ್ಮ ಅಪ್ಪಗೆ ವಾರಕ್ಕೊಮ್ಮ ತಿಂಗಳಿಗೊಮ್ಮ ದಾಡಿ ಮೀಸಿ ಬಂದಂಗ ಬಾಗಿನ ಹಲ್ಲಿಗಿಲಿ ಬೆಳೆದ ಗತಿ ಏನು? ಯಾವತ್ತು ಬೆಳಿಬೇಕು, ಯಾವತ್ತು ಬೆಳಿಬಾರ್ದು, ಎಷ್ಟು ಸಿಸ್ಟಮ್ ಇಟ್ಟನ್ರಿ ಜಗದೀಶ. ಸಿಸ್ಟಮ್ ಇಟ್ಟನ್ರಿಪ್ಪ ಜಗದೀಶ. ತಾಯಿದ ಕನಿಗೊಂದು ಏನಂತ ಕೇಳುವೆ ಡಾಕ್ಟರ್ಗ. ಡಾಕ್ಟರ್ ಸಾಹೇಬ್ರ ನಮ್ಮ ತಾಯಿ ನಿಮ್ಮ ತಾಯಿ ಆರಾಮ ಮಾಡ್ತಾರಿಪ್ಪ. ಅಕ್ಕಗದವ ಕನಿಗೊಂದು ಏನಂತ ಕೇಳುವೆ ಡಾಕ್ಟರ್ಗ. ನಮ್ಮ ಕಲ್ರಿ ಸಾಹೇಬ್ರ ನಿಮ್ಮ ಕಟ್ಟದ ಆರಾಮ ಮಾಡ್ತಾರಿಪ್ಪ. ಮಗಳಿಗೆ ದವಾಖಾನಿಗೆ ಹೋಯ್ತಂದ್ರೆ ಗಡತಿಗೆ ದವಾಖಾನಿಗೆ ಹೋಯ್ತಂದ್ರಿ ಗಿರಾಕಿ ಯಾಕೆ ಆಡ್ತಪ್ಪ? ಇತ್ತು ಹೊಲ ಮನಿ ಎಲ್ಲ ಮಾರಿ ಬಿಡ್ತಾರಿಪ್ಪ. ಹೆಣ್ದು ಮತ್ತೊಬ್ಬರ ಬರಂಗಿಲ್ಲ. ಅಲ್ಲೋ, ತಾಯಿ ತಂದಿ ಮಗಳು ಅಕ್ಕ ಎಲ್ಲರಿಗಿಂತ ಹೆಚ್ಚಿನ ಕ್ಯಾದಳ ಹೆಂಡತಿ. ಹೌದಲ್ರಿಪ್ಪ, ಸರ್ವಸ್ ಹಾಕಿನಿ. ಹೌದು. ಅಲ್ಲ, ಆಕೆ ಹತ್ರ ಹೆಂಡತಿ ಹತ್ರ ಏನದಪ್ಪ ಬೆಳ್ಳಿ ಬಂಗಾರ? ನಮ್ಗೇನು ಗೊತ್ತಿಲ್ಲಪ್ಪ, ನಾ ಮಾಯ ಪ್ರಪಂಚಕ್ಕೆ ವಶ ಆದವಲ್ಲ. ಅಲ್ಲ ತಮ್ಮ, ಈಗ ಹಿಂಗತಿ, ನಾಳೆ ಹೆಂಡತಿ ಬಂದ ಮೇಲೆ ನೀ ತಾಯಿ ತಂದಿಗೆ ಅಂತ ಹೋಗಿ ಎತ್ತೈತ್ ಹೊಡ್ಯಾಂಗ ಕಾಣಿಸ್ತೀವಿ. ಚೆನ್ನಾಗಿ ವ್ಯವಸ್ಥೆ ಮಾಡ್ತೀಯ. ಅಲ್ಲ, ಜಗತ್ತಿನಾಗ ತಾಯಿ ತಂದಿ ಹೆಚ್ಚು ಏನ ಹೆಂಡತಿ ಹೆಚ್ಚು ಶತ ಮಾಡಿ ತೋರ್ಸು ಸಭೆಯೊಳಗ? ಅದೇ ಹಂಗಪ್ಪ. ಈ ಮನುಷ್ಯನಿಗೆ ಆಯುಷ್ಯ ಎಷ್ಟರಿಪ್ಪ? ಹೆಚ್ಚು ಕಡಿಮೆ 100 ವರ್ಷ ಪ್ರಮಾಣ ಐತಪ್ಪ. ಆ 100 ವರ್ಷದೊಳಗೆ ತಂದೆ ತಾಯಿ 20-25 ವರ್ಷ ಜೋಪಾನ ಮಾಡ್ತೀರಿಪ್ಪ. ಚೆನ್ನಾಗಿ ಬೆಳೆಸ್ತೇವಪ್ಪ. 75 ವರ್ಷ ಹೆಂಡತಿನ ಜೋಪಾನ ಮಾಡಕ್ಕಲ್ಲ. ಸ್ನಾನ ಪಾನ ಮನಸ್ಸಿಗೆ ನಮನ ಕೊಡ್ತಕ್ಕಂತ ಹೆಂಡತಿನಿ ಹೆಚ್ಚಂದಿಯ? ಹೌದ್ರಿಪ್ಪ. ತಮ್ಮ ತಾಯಿ ತಂದಿ ಹಗಲ ರಾತ್ರಿ ಹಾಲು ಕುಡಿಸರ ಬೇಡಿದು ತಿನಿಸಾರ ಒಂದು ಸರಿ ಪತ್ರ ನಿನಗ ಕೇಳಿದ್ದು. ಅವ್ರಿಗೇನು ಹಾಲು ಕುಡಿಸೋದು ಭಾಂಡವಾಳ ಕೊಟ್ಟಿದ್ದಾನ್ರಿಪ್ಪ. ಅಲ್ಲ, ಗೆಳೆಯ ನಿನಗ 10 ಸಲ ಚಾ ಕುಡಿಸಿದ್ರು ಒಮ್ಮಡಿ ಕುಡಿಸಂಗ ಭಾವ ಆಗ್ತದಿಲ್ಲ. ನಾ ಹೊಲ ಬರ್ತೀನ್ರಿಪ್ಪ. ಒಮ್ಮ 2 ಸಲ ನೋಡ್ತಾರೆ, ಡೂಪ್ಲಿಕೇಟ್ ಗೆಳೆಯ ಅಂತ ಬಿಟ್ಟು ಬಿಡ್ತಾರೆ ಗೆಳತನ. ಕುಡಿಸ್ತೀಯ? ಇಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ನಿನಗೆ ತಮ್ಮ, ಒಂದ್ ಮಿನಿಟ್ 2 ಮಿನಿಟ್ ಕೇಳ್ರಿಪ್ಪ. ಅಲ್ಲ, ತಾಯಿ ತಂದಿ ತೊಡಿ ಮೇಲೆ 1000 ಸಲ ಹೊಲಸು ಮಾಡಿದ್ವಿ, ತೊಳೆದು ಮುದ್ದಾಡಿರೋ ನಿನಗೆ ದಬ ಬರ್ದಾರು. ವ್ಯವಸ್ಥೆ ಮಾಡಲ್ರಿಪ್ಪ. ವ್ಯವಸ್ಥೆ ಮಾಡಿರಿಲ್ಲ? ಹೌದು. ಅಲ್ಲ, ತಾಯಿ ತಂದಿ ತೊಳೆದು ಮುದ್ದಾಡಿರೋ ವ್ಯವಸ್ಥೆ ಮಾಡಿರಿ ಚೆನ್ನಾಗಿ. ನಿಮ್ಮ ಪೆಟ್ಟಿಗೆದ ದೊಡ್ಡ ಮಾಸ್ತರ್ ಆಗಲಿ, ದವಡೆಯವರಾಗಲಿ. ಅಲ್ಲ, ತಾಯಿ ತಂದೆ ತೊಡಿ ಮೇಲೆ ಹೊಲಸು ಮಾಡಿವಿ, ಹೆಂಡತಿ ಹೊಸದಾಗಿ ಬಂದು ಕೂಡ್ಲೆ ತೊಡಿ ಮೇಲೆ ಒಂದೇ ಸಲ ಸಂಡಸ್ ಮಾಡಿ ನೋಡೋಣ. ಈ ಗಂಡಿಗೆ ಪ್ರಮಾದ ಲಗ್ನಾಗಿಲ್ಲ ಅಂತ ಹೋಗೇ ಬಿಡ್ತಾಳೆ. ಅಲ್ಲ, ತಾಯಿ ತಂದೆ ಕ್ಷಮಾನ, ಹೆಂಡತಿಗೆ ಯಾಕೆ ಕ್ಷಮಾ ಇಲ್ಲ? ಹೆಂಡತಿಯಲ್ಲಿ ಯಾಕೆ ಕ್ಷಮ ಇಲ್ರಿಪ್ಪ? ಕ್ಷಮೇಶು ದರಿದ್ರಿ, ಭೋಜೇಶು ಮಾತಾ, ಕಾರ್ಯೇಶು ಮಂತ್ರಿ, ಸಭೇಶು ಪಂಡಿತ. ಜೀವನದೊಳಗ ತಾಯಿ ತಂದಿ, ಭೂಮಿ ಗುಣದ ತಾಯಿ ತಂದಿಯಲ್ಲಿ ಮಗ ಬಡದ್ರಬೇಕಂತದ ಕರಳ. ಹೆಂಡತಿ ತನ್ನ ಕಾಯದ ಸುಖಕ್ಕಾಗಿ ಬಂದಕ್ಕೆ
ಕೇಳಿದಲ್ಲಿ ಕೇಳಬೇಕು, ಬಿಡುವುದನ್ನು ಬಿಡಬೇಕು. ತಮ್ಮ ಮನಸ್ಸ ಕಾಯಕ ನಂಬಿ ಕೆಡಬೇಡ. ಯಾವ ಈ 9 ರಂಧ್ರಗಳ ಕೂಡಿತಕ್ಕಂಥ ಮನಸ್ಸ ಕಾಯಕ ನಂಬಬೇಡ ಅಂತ ಶರೀಫರ ಪದ ರಚನೆ ಪ್ರಾರಂಭ ಆಗಿದೆ. ಕೇಳಿ ತೃಪ್ತಿಯಾಗಬೇಕು ಬಂಧುಗಳೇ.